ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಕ್ಷಣೆ 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 ಅಮ್ಮ! ಅಟ್ಟಹಾಸ 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 ಅಟ್ಟಹಾಸ! ಕುಟುಂಬ ಜವಾಬ್ದಾರಿ ಶಕ್ತಿ 9 ಶಕ್ತಿ 9 ಶಕ್ತಿ ಅಮ್ಮ! ಶಕ್ತಿ 9 ಶಕ್ತಿ! ಕುಟುಂಬ ಜವಾಬ್ದಾರಿ ರಕ್ಷಣೆ, ಕುಟುಂಬದ ಜವಾಬ್ದಾರಿ ಶಕ್ತಿ 9 ಶಕ್ತಿ. ಸಮಯ ಹತ್ತಿರ ಬರುತ್ತಿದೆ ಮಾಳವಿಕ. ದೇವಿ ಈಗ ಸಂಪೂರ್ಣವಾಗಿ ಅಸಹಾಯಕಳಾಗಿದ್ದಾಳೆ. ಈಗ ನಾವು 9ನೇ ವಸ್ತುವನ್ನು ಪಡೆಯೋ ಸಮಯ ಬಂದಿದೆ. ನಮ್ಮ ಕನಸು ಸಾಕಾರ ಆಗೋದಕ್ಕೆ ಇದು ಸರಿಯಾದ ಸಮಯ. ಅಮ್ಮ, ಆ 9ನೇ ಶಕ್ತಿ ಎಲ್ಲಿದೆ? ಅದು ನಮ್ಮ ಕೈಗೆ ಸಿಕ್ಕಿದ ಕೂಡ್ಲೆ ಆ ದೇವಿಯ ಶಕ್ತಿ ಪೂರ್ತಿಯಾಗಿ ನಶಿಸಿ ಹೋಗುತ್ತೆ ಅಲ್ವಾ? ಹೌದು, ಆ ವಸ್ತು ಇರುವುದು ದುರ್ಗಾಪುರದ ದೇವಸ್ಥಾನದಲ್ಲಿ. ಅಲ್ಲಿರುವ ಅತ್ಯಂತ ಪವಿತ್ರವಾದ ಶ್ರೀಚಕ್ರವನ್ನು ನಾವು ವಶಪಡಿಸಿಕೊಳ್ಳಲೇಬೇಕು. ಆ ಶ್ರೀಚಕ್ರ ನಮ್ಮ ಕೈಗೆ ಸಿಕ್ಕರೆ ಈ ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಮ್ಮ ಹಿಡಿತ ಸಾಧಿಸೋದಕ್ಕೆ ನಾವು ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟಂತೆ. ಆ ಚಕ್ರದ ಶಕ್ತಿಯಿಂದ ನಾವು ಯಾರನ್ನ ಬೇಕಾದರೂ ಸೋಲಿಸಬಹುದು. ಸರಿಯಮ್ಮ, ನೀವ್ ಅಪ್ಪಣೆ ಕೊಟ್ಮೇಲೆ ಮುಗೀತು. ಸರಿಯಾದ ಸಮಯ ನೋಡ್ಕೊಂಡು ನಾನೇ ಖುದ್ದಾಗಿ ದುರ್ಗಾಪುರಕ್ಕೆ ಹೋಗ್ತೀನಿ. ಆ ಶ್ರೀಚಕ್ರವನ್ನ ಹೇಗಾದ್ರೂ ಮಾಡಿ ಈ ನಮ್ಮ ರಹಸ್ಯ ಕೋಟಡಿಗೆ ತರ್ತೀನಿ ಅಂತ ನಾನು ನಿಮಗ್ ಮಾತು ಕೊಡ್ತೀನಿ ಅಮ್ಮ. ಎಚ್ಚರವಿರಲಿ ಮಾಳವಿಕಾ, ಎಚ್ಚರವಿರಲಿ. ಆ ಶ್ರೀಚಕ್ರದ ಹತ್ತಿರ ಹೋಗೋದು ಅಷ್ಟು ಸುಲಭವಲ್ಲ, ಆದರೆ ಅದು ನಮಗೆ ದಕ್ಕಲೇಬೇಕು. ಈ ಸರಿ ಸೋಲು ದೇವಿಯದಾಗಬೇಕು, ಗೆಲುವು ನಮ್ಮದಾಗಬೇಕು. ಎಚ್ಚರವಾಗಿರು, ಮೈ ಮರಿಬೇಡ. ಶ್ರೀಚಕ್ರ ನಮ್ಮದಾಗಬೇಕು. ಶ್ರೀಚಕ್ರ Good morning. Good morning, Vasu. ಏಯ್ ದುರ್ಗಾ, ನನ್ನ ಯಾಕೆ ತಪ್ಕೊಂಡೆ? ಬಾಸು, ನಿಮ್ನ ತಪ್ಕೊಳಕ್ ನಾನೇನಾದ್ರೂ ಅರ್ಜಿ ಹಾಕಿದ್ನಾ? ನೀವೇ ನನ್ನ ತಪ್ಕೊಂಡಿದ್ದು. ಅಯ್ಯೋ, ಅಕಸ್ಮಾತ್ ನನ್ಗೇನಾದ್ರೂ ಆಗಿದ್ರೆ ಯಾರ್ ಜವಾಬ್ದಾರಿ? ನಿನ್ಗೇನಾದ್ರೂ ಆಗಿದ್ರ? ಹಲೋ, ಅದನ್ನ ನಾನು ಹೇಳ್ಬೇಕು. ನನಗೇನಾದ್ರೂ ಆಗಿದ್ರೆ? ನಿಮಗ? ನನಗೇನೆ, ಮತ್ತಿನ್ನೇನು? ನಿದ್ದಲ್ಲಿ ಗಟ್ಟಿಯಾಗಿ ತಪ್ಕೊಂಡಿದ್ ನೀನು ಅಲ್ಲ, ತಪ್ಕೊಳಕ್ ನಾನೇ ಸಿಕ್ಕಿದ್ನ. ಅಂದ್ರೆ ನಾನ್ ತಪ್ಕೊಂಡಿದ್ದು ನಿಮಗ್ ಗೊತ್ತಿತ್ತಾ? ಬಾಸು, ಆಯಸ್ಕಾಂತ ತರ ಗಟ್ಟಿಯಾಗಿ ತಪ್ಕೊಂಡಿದ್ದು ನೀವು, ನಾನಲ್ಲ. ಓಹ್, ನಾನ್ ಮ್ಯಾಗ್ನೆಟ್, ಇವಳು ಕಬ್ಬಣ ಅಂಟ್ಕೊಳ್ಳೋದಕ್ಕೆ. ಬಾಸು, ನೀವ್ ಸುಮ್ನೆ ಮಾತ್ ಮರ್ಸ್ಬೇಡಿ. ನಾನು ಎಷ್ಟು ಜೋರಾಗಿ ಹೊಡ್ಕೋತಿದೆ ಗೊತ್ತಾ? ನೋಡಿ, ಅಲ್ಲೇ ನಿಂತ್ಕೋ. ಅದು ಗಾಬ್ರಿಲಿ ನಾನು ಎಷ್ಟು ಜೋರಾಗಿ ಹೊಡ್ಕೋತಿದೆ ಅಂತ ಹೇಳೋದಕ್ ಬಂದೆ ಅಷ್ಟೇ. ಅದೆಲ್ಲ ಬಿಡು. ಇಲ್ಲಿ ನನ್ ಬೆನ್ನು ಹೋಗ್ತಾ ಇದೆ, ನಿಂಗೆ ಅದ್ರ ಚಿಂತೆ ಇಲ್ಲ. ಉಪ್ಪಿನಕಾಯಿ ತಿಂದವನು ಉಲ್ಟಾ ಹೊಡದ್ನಂತೆ, ಹಾಗಾಯ್ತು ನಿಮ್ ಕತೆ. ನಾನ್ ನನ್ ಪಾಡಿಗೆ ಆರಾಮಾಗಿ ಮಲ್ಕೊಂಡಿದ್ದೆ, ನೀವೇ ಬಂದ್ ನನ್ನ ಅನ್ಕೊಂಡಿದ್ದು. ನಾನಲ್ಲ, ನೀನೇ ಬಂದಿದ್ದು. ಬಾಸು, ಚಳಿ ಇದೆ ಅಂತ ನೀವೇ ಬಂದ್ರೋ ಅಥವಾ ಮೈ ಮರ್ತ್ ಬಂದ್ರೋ ನನಗ್ ಗೊತ್ತಿಲ್ಲ. ನಾನ್ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ. ಕಣ್ಬಿಟ್ ನೋಡಿದ್ರೆ ಗಡ್ಡದ ದೆವ್ವ ತರ ಕಾಣಿಸ್ಕೊಂಡ್ರಿ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ಬಾಸು? ಏನು ಗಡ್ಡದ ದೆವ್ವನ? ನಾನಾ? ಅದ್ ನೀನೇ ಬಂದು ನಾನು ತಪ್ಕೊಂಡಿದ್ದು. ಬಾಸು,
ನೀನ್ ನನ್ನ ತಪ್ಕೊಂಡಿದ್ದು. ನಾನಾ? ಸರಿ ಆಯ್ತು, ನಾನೇ ಅಂತ ಇಟ್ಕೊಳ್ಳೋಣ. ಅಲ್ಲ, ನಾನೇ ನಿನ್ನ ತಪ್ಕೊಂಡಿದ್ರೆ ನೀನ್ ಎದ್ದೋಗ್ಬೋದಿತ್ತು ತಾನೆ, ಅಥವಾ ನನ್ನ ಹೊಡೆದು ಏಳಿಸ್ಬೋದಿತ್ತಲ್ವಾ? ಅದನ್ ಬಿಟ್ಟು ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ತರ ಮಲಗಿದ್ರೆ ನಾನೇನ್ ಮಾಡ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಅವನೊಂದ್ ಸಮ್ಮತಿ ಲಕ್ಷಣಮ್ಮ. ಬೋಸು, ನೀವ್ ಜಾಸ್ತಿ ಮಾತಾಡ್ತಿದ್ದೀರಾ. ಅಲ್ಲ ಬೋಸು, ಮಲ್ಕೊಳ್ಳುವಾಗ ಯಾರ್ ಬಂದ್ ತಪ್ಕೊಳ್ತಾರೆ ಅಂತ ಹೇಗ್ ಗೊತ್ತಾಗುತ್ತೆ? ನಾನು ಪುಟ್ಬಿಡನ್ ತಪ್ಕೊಂಡ್ಲು ಅಂತ ಅನ್ಕೊಂಡ್ ಸುಮ್ನೆ ಅದೇ. ಏನೋ ಹಿತ ಅನ್ಕೊಂಡ್ಯಾ? 6 ಅಡಿ ಇರೋ ನಾನೆಲ್ಲಿ, 1.5 ಅಡಿ ಇರೋ ಹಿತ ಎಲ್ಲಿ? ಸುಮ್ನೆ ಲಾಜಿಕ್ ಇಲ್ಲ ಎಲ್ಲ ಮಾತಾಡ್ಬೇಡ. ಲಾಜಿಕ್ ಅಂತೆ ಲಾಜಿಕ್. ನಿದ್ದೆ ಮಾಡೋದ್ ಬಿಟ್ಟು ಸ್ಕೇಲ್ ತಗೊಂಡು ಎತ್ತರ ಎಳಿಯೋದಕ್ ಬರ್ಲಾ ನಾನು? ಆಯ್ತು, ಕಿರ್ಚ್ಬೇಡ. ಆಯ್ತು, ಒಂದ್ ಕೆಲಸ ಮಾಡೋಣ. ಇನ್ಮೇಲೆ ಬೆಡ್ ಮಧ್ಯೆ ಒಂದು ಲೈನ್ ಎಳೆಯೋಣ. ಅದರಿಂದ ಆಚೆ ನೀನು ಬರಬಾರ್ದು, ನಾನು ಬರಲ್ಲ. ಮಾತಾಗಿರ್ಲಿ. ಲೈನ್ ಎಳಿಯೋರಂತೆ ಮೊದ್ಲು ನಿಮ್ ಕತ್ಕೊಂಡು ಗಂಟೆ ಕಟ್ಕೊಳ್ಳಿ. ನೀವ್ ಅಲ್ಲಿ ಇಲ್ಲಿ ಓಡಾಡುವಾಗ ಶಬ್ದ ಆದ್ರೂ ಬರುತ್ತೆ, ಅವಾಗ ನನ್ಗೂ ಎಚ್ಚರ ಆಗುತ್ತೆ. ಹಿಟ್ಟಿನ ಡಬ್ಬ ಇಳಿಸೋದಕ್ಕೂ ಇವರೇ ಬರ್ತಾರೆ, ಬೆಡ್ಶೀಟ್ ಎಳಿಯೋದಕ್ಕೂ ಇವರೇ ಬರ್ತಾರೆ. ದುರ್ಗಾ, ಹತ್ಯೆ ಆಯ್ತು ನಿಂದು. ಸರಿ, ಇನ್ಮೇಲೆ ಮಲ್ಗೋಕ್ಕಿಂತ ಮುಂಚೆ ನೀನು 1 ಮೀಟರ್ ದೂರ ಇರಬೇಕು. ಮೀಟರ್ ಅಲ್ಲ, ಬೇಕಾದ್ರೆ ಕಿಲೋಮೀಟರ್ ದೂರ ಇರ್ತೀನಿ ನಾನು. ಬೆಳಗ್ಗೆ ಎದ್ದು ಮಾಡೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನಿಮ್ ಜೊತೆ ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಬರ್ತೀನಿ. ಆಯ್ತು, ಹೋಗು. ಯಾಕೀಗಾಯ್ತು? ದುರ್ಗಾ, ಬಾಯಿಲಿ. ಮಾಯಾ, ದುರ್ಗಾ, ನಿಮಗಿಬ್ಬರಿಗೂ ಒಂದು ವಿಷಯ ಹೇಳಬೇಕಾಯಿತು. ಮಾಳವಿಕಾ ಕೆಲವು ದೇವಸ್ಥಾನಗಳ ಜವಾಬ್ದಾರಿ ತಗೊಂಡಿದ್ದಾಳಲ್ವಾ, ಹಾಗಾಗಿ ಇವತ್ತು ಅವಳು ಆ ದೇವಸ್ಥಾನಗಳಿಗೆ ಭೇಟಿ ಕೊಡೋದಕ್ಕೋಸ್ಕರ ಊರಿಗೆ ಹೋಗಿದ್ದಾಳೆ. ಅವಳು ಇವತ್ತು ಮನೇಲಿರೋದಿಲ್ಲ. ಸರಿ ಸರ್. ಸರಿ ನೋವು, ನಾನು ವಾಕಿಂಗ್ ಹೋಗಿ ಬರ್ತೀನಿ. ಮಾಳ್ವಿಕಾ ದೇವಸ್ಥಾನ ಒಳಗೆ ಕಾಲಿಡ್ತಿದ್ದಾಳೆ ಅಂದ್ರೆ ಯಾವ್ದೋ ದೊಡ್ಡ ಅನಾಹುತಕ್ಕೆ ಕೈ ಹಾಕ್ತಿದ್ದಾಳೆ ಅಂತ ಅರ್ಥ. ದೇವಸ್ಥಾನ, ಮೃತ್ಯು, ನೀನು ಎಚ್ಚರ, ನೀನು ಎಚ್ಚರ. ಅಪ್ಪ ಏನಾದ್ರೂ ಇದ್ರ ಬಗ್ಗೆ ನನಗೆ ಎಚ್ಚರಿಕೆ ಕೊಟ್ಟಿದ್ರಾ? ಏನು ಅರ್ಥ ಆಗ್ತಿಲ್ವಲ್ಲ. ಮಾಳ್ವಿಕಾ ಯಾಕೆ ಹೋಗಿರ್ಬೋದು? ಸತ್ಯ, ಇನ್ಮೇಲೆ ನೆಮ್ಮದಿ ಆಗಿರ್ಬೋದು. ಮಾಳ್ವಿಕಾ ಮ್ಯಾಮು ಮನೇಲಿಲ್ಲ ಅಂದ್ರೆ ನೆಮ್ಮದಿ, ಆದರೆ ಅವ್ರು ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದಾರೆ? ಆ ದಿನ ಅವ್ರು ಹೇಳಿದ ಮಾತುಗಳು, ಶಕ್ತಿಗಳು